ದೊಡ್ಡಪ್ಪ ಮಗನ ಸ್ವಾರ್ಥವನ್ನು, ಮೋಸದ ಕೆಲಸವನ್ನು ಪ್ರೋತ್ಸಾಹಿಸಿದ. ಅವನ ಅಲ್ಪತನಕ್ಕೆ ಕುಮ್ಮಕ್ಕು ಕೊಟ್ಟ. ಮಗನ ಇಚ್ಛಾಪೂರ್ತಿಯನ್ನೇ ಯೋಚಿಸಿದ. ಅತ್ಯಂತ ಆಪ್ತ ಮಿತ್ರನಾದ ಚಿಕ್ಕಪ್ಪ ವಿದುರನ ಮಾತುಗಳನ್ನು ಎಂದೂ ದುರ್ಯೋಧನ ಕೇಳಲಿಲ್ಲ. ಕೊನೆಗೆ ತಂದೆ ಮಗ ಅವನನ್ನು ಶತ್ರುವಿನಂತೆ ನಡೆಸಿಕೊಂಡರು. ಕೇವಲ ಮಗನಿಗೆ ಸಂತೋಷವಾಗಲೆಂದು ಧೃತರಾಷ್ಟ್ರನು ತುಂಬಿದ ಸಭೆಯಲ್ಲಿ ನಡೆದ ಆ ಅನ್ಯಾಯವನ್ನು ಸಮರ್ಥಿಸಿದ. ಪಗಡೆಯಾಟದ ದಿನ ವಿದುರನು ಅವರಿಗೆ ನಿಲ್ಲಿಸಲು ಸಾರಿ ಸಾರಿ ಹೇಳಿದ. ಆದರೆ ರಾಜನು ಅವನ ಮಾತಿಗೆ ಬೆಲೆ ಕೊಡಲೇ ಇಲ್ಲ. ಪ್ರತಿ ಸಾರಿ ದಾಳ ಹಾಕಿದಾಗಲೂ ಈ ಮುದುಕ ಪಕ್ಕದಲ್ಲಿ ಇರುವವರನ್ನು ಯಾರು ಗೆದ್ದರೆಂದು ಮಾತ್ರ ಕೇಳುತ್ತಿದ್ದ. ನಾನು ರಾಜ್ಯವನ್ನು ಕಳೆದುಕೊಂಡಾಗ ಅವನ ಮಗನಷ್ಟೇ ಅವನೂ ಸಂತೋಷದ ಉದ್ದೇಶವನ್ನು ತೋರಿಸುತ್ತಿದ್ದ. ದುರ್ಯೋಧನ ತನ್ನ ಪಾಂಡವರ ದ್ವೇಷವನ್ನು ಮುಕ್ತವಾಗಿ ಆದರೂ ಹೇಳುತ್ತಾನೆ. ಅವನ ಅಪ್ಪ ಹಾಗಲ್ಲ. ಅವನಿಗೆ ದುರ್ಯೋಧನನ ಹೃದಯವಿದೆ, ಆದರೆ ಅವನಿಗೆ ಧೈರ್ಯವಿಲ್ಲ. ಹಾಗಾಗಿ ಈ ರಾಜನು ಶತ್ರುವಿಗಿಂತ ವಕ್ರ. ತನಗೆ ಬೇಕಾದದ್ದು ಶಾಂತಿ. ಆದರೆ ನಾನೇ ಯುದ್ಧ ಬೇಕೆಂದು ಹೇಳಿದ್ದೇನೆ ಎಂದು ಇತರರು ತಿಳಿಯಬೇಕೆಂದು ಅವನ ಅಪೇಕ್ಷೆ. ದ್ಯೂತವಾಡಿದ ದಿವಸ ಅವನು ವಿದುರನ ಮಾತಿಗೆ ಸ್ವಲ್ಪವೂ ಬೆಲೆ ಕೊಡಲಿಲ್ಲ. ಆಗಲೇ ನಾನು ಈ ರಾಜನ ಮಕ್ಕಳುಗಳ ಸರ್ವನಾಶವು ಹತ್ತಿರದಲ್ಲಿದೆ ಎಂದುಕೊಂಡೆ. ನಾನು ನ್ಯಾಯವನ್ನು ಮಾತ್ರ ಕೇಳುತ್ತಿರುವೆನು. ನನ್ನ ಇಂದ್ರಪ್ರಸ್ಥ ನನಗೆ ಹಿಂತಿರುಗಿಸಬೇಕು ಎಂದು ಅವನಿಗೆ ಹೇಳು. ಅದನ್ನು ಹಿಂತಿರುಗಿಸಿದರೆ ಯುದ್ಧವೇ ಇರುವುದಿಲ್ಲ ಎಂದನು. ಸಂಜಯನು, ನೀನು ಪೂರ್ತಿ ಸಂದೇಶವನ್ನೇ ಕೇಳಲಿಲ್ಲ. ಹೇಳುವುದು ಇನ್ನೂ ಸ್ವಲ್ಪ ಉಳಿದಿದೆ. ರಾಜನೆನ್ನುತ್ತಾನೆ, ಲೋಕದಲ್ಲಿ ಮಾನವನ ಜೀವನ ಅಲ್ಪಾವಧಿಯದು. ನೀನು ಅದನ್ನು ದುಷ್ಕೀರ್ತಿಯಲ್ಲಿ ಕೊನೆಗೊಳಿಸಬೇಕೆ? ನಾಚಿಕೆಗೆಟ್ಟ ಬದುಕು ನಾಶವಾದ ಬದುಕಿನಂತೆಯೇ. ಬಹುಶಃ ಕೌರವರು ರಾಜ್ಯವನ್ನು ಬಿಟ್ಟುಕೊಡದೇ ಇರಬಹುದು. ಯುದ್ಧ ಸಂಭವಿಸದೇ ಇದ್ದರೆ ಅವರು ನಿನ್ನ ರಾಜ್ಯಕ್ಕೆ ಅಂಟಿಕೊಂಡೇ ಇರಬಹುದು ಎಂದಿಟ್ಟಿಕೊ. ಆಗಲೂ ಸಹ ನೀನು ನಿನ್ನ ಶೇಷಾಯುಷ್ಯವನ್ನು ವೃಷ್ಣಿಗಳ ಮತ್ತು ಅಂಧಕರ ರಾಜ್ಯಗಳಲ್ಲಿ ಭಿಕ್ಷೆ ಬೇಡಿಕೊಂಡು ಕಳೆಯುವುದು ಒಳ್ಳೆಯದು. ಲೋಕಕ್ಕೆಲ್ಲ ಒಳ್ಳೆಯವನಾಗುವುದಕ್ಕಿಂತ ಅದು ಒಳ್ಳೆಯದು. ಪಾಪ, ಯಾತನೆ, ದುಃಖದಿಂದ ಕೂಡಿದ ಈ ಲೋಕದ ಜೀವನವು ಅಲ್ಪಾವಧಿಯದು. ಆದ್ದರಿಂದ ಪಾಪದ ಕಲೆ ಅಂಟದಂತೆ ಅದನ್ನು ಕಾಪಾಡಿಕೊಳ್ಳಲೇಬೇಕು. ಜೀವನ ನಶ್ವರ, ಆದರೆ ಕೀರ್ತಿ ಶಾಶ್ವತವಾಗಿರುವುದು. ಲೋಕದ ವಸ್ತುಗಳಿಗಾಗಿ ಆಸೆಪಡುವ ಮನುಷ್ಯ ವಿವೇಕವನ್ನು ಕಳೆದುಕೊಂಡು ಪಾಪ ಮಾಡಿ ಕೀರ್ತಿಯನ್ನು ಹಾಳು ಮಾಡಿಕೊಳ್ಳುತ್ತಾನೆ. ಅಮೃತವನ್ನು ಅಪೇಕ್ಷಿಸುವ ಮನುಷ್ಯ ತನ್ನ ಹೃದಯದಲ್ಲಿರುವ ಆಸೆಯನ್ನೆಲ್ಲ ತ್ಯಜಿಸಿಬಿಡಬೇಕು. ಸಿರಿಗಾಗಿ ಆಸೆಪಡುವುದು ಒಂದು ಬಂಧನ. ಅದು ಅಮೃತತ್ವದ ಹಾದಿಯಲ್ಲಿ ಬಂದೊದಗುವ ಒಂದು ಅಡಚಣೆ. ಯುಧಿಷ್ಠಿರ, ನೀನು ಲೋಕವನ್ನು ತ್ಯಾಗ ಮಾಡಿದ ಅನೇಕ ಋಷಿಗಳಲ್ಲಿ ಕೆಲವು ವರ್ಷಗಳನ್ನು ಕಳೆದಿದ್ದೀಯ. ಅವರಿಂದ ನೀನು ಏನನ್ನೂ ಕಲಿತಿಲ್ಲಬೇಕೆ? ಇನ್ನೂ ಈ ಲೋಕದ ವಸ್ತುಗಳ ಮೇಲೆ ಏಕೆ ಆಸೆ ಪಡುತ್ತೀಯೇ? ಅದನ್ನು ಬಿಟ್ಟುಬಿಡು. ಈ ನಿನ್ನ ಯುದ್ಧದ ಆಸೆ ತಪ್ಪು. ಈ ಪಾಪದಲ್ಲಿ ನೀನು ತೊಡಗಿದರೆ ವರ್ಷದ ಈ ನಿನ್ನ ಋಷಿ ಜೀವನ ವ್ಯರ್ಥವಾಗುವುದು. ಈ ಲೋಕದ ಸಿರಿಯನ್ನು ಬಿಟ್ಟು ಪರಲೋಕದ ಸಿರಿಯನ್ನು ಸಂಪಾದಿಸಲು ಯತ್ನಿಸು. ಇನ್ನು ನನ್ನ ಮತ್ತು ನನ್ನ ಮಕ್ಕಳ ಮೇಲಣ ಕೋಪವನ್ನು ಬಿಟ್ಟು ಬಿಡು ಎಂದು ನಾನು ಕೇಳಿಕೊಳ್ಳುತ್ತೇನೆ. ಪುನಃ ಕಾಡಿಗೆ ಮರಳಿ ಅಲ್ಲಿ ಇನ್ನುಳಿದ ಜೀವನದ ವರ್ಷಗಳನ್ನು ಕಳೆ ಎಂದು ನಾನು ಹೇಳುತ್ತೇನೆ. ಅಥವಾ ನೀನು ನಿನ್ನ ಪ್ರೀತಿಯ ಕೃಷ್ಣನ ಜೊತೆಗೆ ಕಾಲ ಕಳೆದು ಬಿಡು. ವೃಷ್ಣಿಗಳ ರಾಜ್ಯದಲ್ಲಿ ಭಿಕ್ಷಾಟನೆಯಿಂದ ಜೀವಿಸು. ಇಷ್ಟು ದಿನ ಅನುಸರಿಸಿದ ರುಜು ಮಾರ್ಗವನ್ನು ತ್ಯಜಿಸಿ ಪಾಪದ ಅಡ್ಡಹಾದಿ ಹಿಡಿಯಬೇಡ ಎಂದಿರುವನು. ಧೃತರಾಷ್ಟ್ರನ ಸಂದೇಶವನ್ನು ಓದಿದ ಮೇಲೆ ಸಂಜಯನು ಸುಮ್ಮನೆ ಕುಳಿತ. ಎಲ್ಲರೂ ಸುಮ್ಮನಿದ್ದರು. ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಿದ್ದರು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು.